ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸೋದಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕರ್ನಾಟಕಕ್ಕೆ ಆದೇಶ ಮಾಡಿದೆ. ಅದಕ್ಕೆ ಕರ್ನಾಟಕದಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಮಿಳುನಾಡಿಗೆ ನೀರನ್ನ ನಾವು ಕರ್ನಾಟಕದಿಂದ ಹರಿಸಬೇಕು ಅಂತಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬರುವಂತಹ 4 ಡ್ಯಾಂಗಳು ಬಹಳ ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ಕಾವೇರಿ ನದಿ ಹುಟ್ಟೋದು ಯಾವ ಪ್ರದೇಶದಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ತಲಕಾವೇರಿಯ ಬ್ರಹ್ಮಗಿರಿ ಬೆಟ್ಟ ಪಶ್ಚಿಮ ಘಟ್ಟದ ಸಾಲು ಬರುತ್ತೆ. ಈ ಭಾಗದಲ್ಲಿ ಬ್ರಹ್ಮಗಿರಿ ಬೆಟ್ಟದಲ್ಲಿ ಕಾವೇರಿ ನದಿ ಹುಟ್ಟುತ್ತೆ. ಅದಾದ ನಂತರ ಕಾವೇರಿ ನದಿ ಕರ್ನಾಟಕದಲ್ಲಿ ಸುಮಾರು 320 ಕಿಲೋಮೀಟರ್ ಹರಿಯುತ್ತೆ. ಅದಾದ ಬಳಿಕ ತಮಿಳುನಾಡಿನಲ್ಲಿ ಸುಮಾರು 416 ಕಿಲೋಮೀಟರ್ ಹರಿದು ಅದಾದ ನಂತರ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಕರ್ನಾಟಕ ಹಾಗೆ ತಮಿಳುನಾಡಿನ ಗಡಿ ಭಾಗ ಇದು. ಈ ಪ್ರದೇಶವನ್ನ ಗಮನಿಸ್ತಾ ಇದ್ದೀರಿ. ಅಂದ್ರೆ ಒಟ್ಟಾರೆಯಾಗಿ ಸುಮಾರು 800 ರಿಂದ 804 805 ಕಿಲೋಮೀಟರ್ ಕಾವೇರಿ ನದಿ ಒಟ್ಟಾರೆಯಾಗಿ ಹರಿಯುವುದು ಕರ್ನಾಟಕದಿಂದ ತಮಿಳುನಾಡಿನಲ್ಲೂ ಹರಿದು ಅದಾದ ನಂತರ ಬಂಗಾಳ ಕೊಲ್ಲಿಯನ್ನ ಸೇರುವವರೆಗೆ. ನಾನು ಆಗ್ಲೇ ಹೇಳಿದೆ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇರುವಂತಹ 4 ಡ್ಯಾಂಗಳು ನಾವು ಕರ್ನಾಟಕದಿಂದ ತಮಿಳುನಾಡಿಗೆ ನೀರನ್ನ ಹರಿಸುವಂತಹ ವಿಚಾರದಲ್ಲಿ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿ. ಅದು ಯಾವ ಡ್ಯಾಂಗಳು ಅನ್ನುವಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ. 4 ಪ್ರಮುಖ ಡ್ಯಾಂಗಳು, ಒಂದು ಹಾರಂಗಿ ಡ್ಯಾಂ, ಮತ್ತೊಂದು ಹೇಮಾವತಿ, ಇನ್ನೊಂದು ಕಬಿನಿ ಡ್ಯಾಂ, ಮತ್ತೊಂದು ಬಹಳ ಪ್ರಮುಖವಾಗಿರುವಂತಹ KRS ಡ್ಯಾಂ, ಕೃಷ್ಣರಾಜಸಾಗರ ಅಣೆಕಟ್ಟು. ಬನ್ನಿ, ಮೊದಲನೇದಾಗಿ ಹಾರಂಗಿ ಡ್ಯಾಂ ಅನ್ನ ನೋಡ್ತಾ ಹೋಗೋಣ. ಹಾರಂಗಿ ಡ್ಯಾಂ ಎಲ್ಲಿ ಬರುತ್ತೆ ಅಂತಂದ್ರೆ ಇದು ಕೊಡಗು ಜಿಲ್ಲೆಯಲ್ಲಿ ಬರುತ್ತೆ. ಹಾರಂಗಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಅಣೆಕಟ್ಟು. ಹಾರಂಗಿ ನದಿಯಿಂದ ಹರಿಯುವಂತಹ, ಹಾರಂಗಿ ನದಿ ಕಾವೇರಿಯ ಉಪನದಿ. ಹಾರಂಗಿ ನದಿಗೆ ಇಲ್ಲಿ ಅಡ್ಡಲಾಗಿ ಅಣೆಕಟ್ಟನ್ನ ಕಟ್ಟಲಾಗಿದೆ. ಇಲ್ಲಿಂದ ಹರಿಯುವಂತಹ ನೀರು ಇಲ್ಲಿ ಪ್ರಮುಖವಾದಂತಹ ಕಾವೇರಿ ನದಿ ಏನಿದೆ ಅದಕ್ಕೆ ಸೇರ್ಪಡೆ ಆಗತ್ತೆ. ಮತ್ತೊಂದು ಹೇಮಾವತಿ ಡ್ಯಾಂ, ಅಥವಾ ಇದಕ್ಕೆ ಗೊರೂರು ಡ್ಯಾಂ ಅಂತಾನು ಕರೀತಾರೆ. ಹಾಸನದಲ್ಲಿ ಈ ಡ್ಯಾಂ ಇರುವಂತದ್ದು. ಇಲ್ಲಿ ಹರಿಯುವಂತಹ ಹೇಮಾವತಿ ನದಿಗೆ ಗೊರೂರ್ನಲ್ಲಿ ಒಂದು ಡ್ಯಾಂ ಕಟ್ಟಿದ್ದಾರೆ. ಆ ಡ್ಯಾಂ ಮೂಲಕ ಹರಿಯುವಂತಹ ನೀರು ಕೂಡ ಹೇಮಾವತಿ ನದಿಯ ಮೂಲಕ ಹರಿಯುವ ನೀರು ಕಾವೇರಿ ನದಿಯನ್ನ ಸೇರ್ಪಡೆಯಾಗತ್ತೆ. ಅದು KRS ಡ್ಯಾಂ ಆದಂತಹ ನಂತರದಲ್ಲಿ ಸೇರ್ಪಡೆಯಾಗೋದು. 2 ಡ್ಯಾಂಗಳಾಯ್ತು. ಮತ್ತೊಂದು ಪ್ರಮುಖವಾದಂತಹ ಡ್ಯಾಂ ಮೈಸೂರಿನಲ್ಲಿ ಬರುವಂತಹ ಈ ಕಬಿನಿ ಡ್ಯಾಂ. ಕಬಿನಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಡ್ಯಾಂ. ಇಲ್ಲಿನ ಹೊರಹರಿವು ಏನಿದೆ, ಈ ಡ್ಯಾಂ ನಿಂದ ಆಗುವಂತಹ ಹೊರಹರಿವು ನೇರವಾಗಿ ಸೇರುವುದು ಇಲ್ಲಿ ನೋಡಿ, ಇದು ಪ್ರಮುಖವಾದಂತಹ ಕಾವೇರಿ ನದಿಯ ಲೈನ್. ಈ ಕಾವೇರಿ ನದಿಗೆ ಸೇರ್ಪಡೆಯಾಗುತ್ತೆ. ಇನ್ನು ನೇರವಾಗಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಡ್ಯಾಂ ಅಂದ್ರೆ ಅದು ಕೃಷ್ಣರಾಜಸಾಗರ ಡ್ಯಾಂ, KRS ಡ್ಯಾಂ. ಅಲ್ಲಿಗೆ ಹೇಮಾವತಿ, ಹಾರಂಗಿ, KRS ಡ್ಯಾಂ ಹಾಗೆಯೇ ಕಬಿನಿ ಡ್ಯಾಂ, ಈ 4 ಡ್ಯಾಂಗಳಲ್ಲಿ ಇರುವಂತಹ ನೀರಿನ ಪ್ರಮಾಣ, ಎಷ್ಟು ನೀರು ಸಂಗ್ರಹ ಆಗಿದೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ನಾವು ಕರ್ನಾಟಕದಿಂದ ತಮಿಳುನಾಡಿಗೆ ನೀರನ್ನ ಹರಿಸುವುದಕ್ಕೆ. KRS ನಲ್ಲಿ ಎಷ್ಟಿದೆ ಅನ್ನೋದಷ್ಟೇ ಅಲ್ಲ, ಹೇಮಾವತಿಯಿಂದಲೂ ನೀರನ್ನ ಬಿಡಬಹುದು, ಹಾರಂಗಿಯಿಂದಲೂ ಕಾವೇರಿ ನದಿಗೆ ನೀರನ್ನ ಬಿಡಬಹುದು, ಕಬಿನಿಯಿಂದಲೂ ಕಾವೇರಿ ನದಿಗೆ ನೀರನ್ನ ಹರಿಬಿಡಬಹುದು. ಈ 4 ಡ್ಯಾಂಗಳಲ್ಲಿ ನೀರಿನ ಸಂಗ್ರಹ ಸಾಮರ್ಥ್ಯ ಜೊತೆಗೆ ಎಷ್ಟು ವಾಸ್ತವವಾಗಿ ನೀರಿದೆ, ಒಳ ಹರಿವು ಎಷ್ಟಿದೆ ಈ 4 ಡ್ಯಾಂಗಳಿಗೆ, ಇದೆಲ್ಲವನ್ನ ಪರಿಗಣಿಸಿ ತಮಿಳುನಾಡಿಗೆ ನೀರನ್ನ ಹರಿಸುವುದಕ್ಕೆ ನಮಗೆ ಆದೇಶ ಬರುತ್ತೆ. ಇಲ್ಲಿ ತಮಿಳುನಾಡು ಹಾಗೆ ಕರ್ನಾಟಕದ ಗಡಿ ಭಾಗ ಇದೆ ನೋಡಿ. ಕರ್ನಾಟಕದಿಂದ ಎಷ್ಟು ನೀರು ಕಾವೇರಿ ನದಿಗೆ ಹರಿದು ಹೋಗುತ್ತೆ ಅನ್ನೋದು ಇಲ್ಲಿ ಬೆಳಿಗೊಂಡ್ಲು ಅನ್ನುವಂತ ಒಂದು ಪ್ರದೇಶ ಇದೆ. ಈ ಬೆಳಿಗೊಂಡ್ಲುವಿನಲ್ಲಿ ಒಂದು ಮಾಪನ ಕೇಂದ್ರ ಇದೆ. ಆ ಮಾಪನ ಕೇಂದ್ರದಲ್ಲಿ ಎಷ್ಟು ಕ್ಯೂಸೆಕ್ ನೀರು ಪ್ರತಿನಿತ್ಯ ಹರಿದು ಹೋಗಿದೆ, ಎಷ್ಟು TMC ನೀರು ಹರಿದು ಹೋಗ್ತಾ ಇದೆ ತಮಿಳುನಾಡಿಗೆ ಕಾವೇರಿ ನದಿಯ ಮೂಲಕ ಅನ್ನುವುದು ಬಿಳಿಗೊಂಡ್ಲುವಿನ ಮಾಪನ ಕೇಂದ್ರದಲ್ಲಿ ರೆಕಾರ್ಡ್ ಆಗತ್ತೆ. ಸ್ವಲ್ಪ ವೈಡ್ ಆಗಿ ನೋಡ್ತಾ ಹೋಗೋಣ ಮ್ಯಾಪ್ ಅನ್ನ. ಯಾವ ರೀತಿ ಕರ್ನಾಟಕದ 4 ಡ್ಯಾಂಗಳ ಮೂಲಕ ಹಾದು ಹೋಗುವಂತಹ ಕಾವೇರಿ ನದಿಯ ನೀರು ಅದಾದ ನಂತರ ಎಂಟರ್ ಆಗೋದು ನೋಡಿ, ಈ ಭಾಗದಲ್ಲಿ ತಮಿಳುನಾಡಿಗೆ ಎಂಟರ್ ಆಗತ್ತೆ. ಇಲ್ಲಿ ಲಕ್ಷ್ಮಣ ತೀರ್ಥದಿಂದಲೂ ಕೂಡ ನೀರು ಹರಿದು ಬರುತ್ತೆ. ಹೊಗೇನಕಲ್ಲು ಕೂಡ ಈ ಭಾಗದಲ್ಲಿ ಬರುತ್ತೆ. ಇಲ್ಲಿ ಅದಾದ ನಂತರ ಬರುವಂತಹ ಬಹಳ ಪ್ರಮುಖವಾದಂತಹ ಡ್ಯಾಂ ತಮಿಳುನಾಡಿಗೆ ಎಂಟರ್ ಆಗ್ತಾ ಇದ್ದ ಹಾಗೆ ಅದು ಮೆಟ್ಟೂರು ಡ್ಯಾಂ. ಅಂದ್ರೆ ಯಾವ ರೀತಿ KRS ನಾವು ನೇರವಾಗಿ ಕಾವೇರಿಗೆ ಅಡ್ಡಲಾಗಿ ಕಟ್ಟಿದೀವೋ ಹಾಗೆ ಇಲ್ಲಿ ಕಾವೇರಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಪ್ರಮುಖವಾದಂತಹ ಡ್ಯಾಂ ಅಂದ್ರೆ ಅದು ಈ ಮೆಟ್ಟೂರು ಡ್ಯಾಂ. ಮೆಟ್ಟೂರು ಡ್ಯಾಮ್ನ ಮೂಲಕ ಸಾಗುವಂತಹ ಕಾವೇರಿ ನೀರು, ಇಲ್ಲೂ ಕೂಡ ನಿಮ್ಗೆ ತಮಿಳುನಾಡಿನಲ್ಲೂ ಹಲವು ಉಪನದಿಗಳಿದ್ದಾವೆ ಕಾವೇರಿಗೆ. ಆ ಉಪನದಿಗಳ ನೀರು ಕಾವೇರಿ ನದಿಗೆ ಇಲ್ಲಿ ಸೇರ್ಪಡೆಯಾಗತ್ತೆ. ಅದಾದ ನಂತರ ಇಲ್ಲಿ ಕಲ್ಹಾನಿ ಡ್ಯಾಂ ಬರುತ್ತೆ. ಈ ಪ್ರದೇಶದಲ್ಲಿ ಚೋಳ ಡೈನಾಸ್ಟಿಯ ಸಂದರ್ಭದಲ್ಲಿ ನಿರ್ಮಾಣವಾದಂತಹ ಡ್ಯಾಂ. ಆ ಮೂಲಕ ಅಲ್ಲಿಂದ ಇದು 3 ಭಾಗಗಳಾಗಿ ವಿಂಗಡಣೆಯಾಗುತ್ತೆ ಕಾವೇರಿ ನದಿ. ಅದಾದ ಬಳಿಕ ಇಲ್ಲಿ ನಮಗೆ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯ ಮೂಲಕ ಕಾವೇರಿಯ ಮೇನ್ ಲೈನ್ ಏನಿದೆ ಅದು ಬಂಗಾಳ ಕೊಲ್ಲಿಯನ್ನ ಸೇರ್ಪಡೆಯಾಗತ್ತೆ. ಅಂದ್ರೆ ಕರ್ನಾಟಕದ ತಲಕಾವೇರಿಯ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟುವಂತಹ ಕಾವೇರಿ ನದಿ ಕರ್ನಾಟಕದಲ್ಲಿ ಸುಮಾರು 320 ಕಿಲೋಮೀಟರ್ ಸಾಗಿ
ಭೂಮಿಯನ್ನ ಫಲವತ್ತತೆ ಮಾಡಿಕೊಂಡು ಹಸಿರನ್ನ ಬೆಳೆಸ್ಕೊಂಡು ಹೋಗುವಂತಹ ಕಾವೇರಿ ನದಿ ಅದಾದ ನಂತರ ತಮಿಳುನಾಡಿಗೆ ಎಂಟರ್ ಆಗಿ ಈ ಮೆಟ್ಟೂರು ಡ್ಯಾಮ್ ಹಾಗೆ ಬೇರೆ ಬೇರೆ ಉಪನದಿಗಳು ಅದಕ್ಕೆ ಸೇರ್ಪಡೆಯಾಗ್ತಾ ಹೋಗುತ್ತೆ. ಅದಾದ ಬಳಿಕ ಇಲ್ಲಿ ಸುಮಾರು 416 ಕಿಲೋಮೀಟರ್ ಸಾಗಿ ಅದಾದ ಬಳಿಕ ಬಂಗಾಳ ಕೊಲ್ಲಿಯನ್ನ ಸೇರ್ಪಡೆಯಾಗತ್ತೆ. ಹಾಗಾಗಿ ಕರ್ನಾಟಕದಿಂದ ತಮಿಳುನಾಡಿಗೆ ನಾವು ಕಾವೇರಿ ನೀರನ್ನ ಹರಿಸಬೇಕು ಅಂತಂದ್ರೆ KRS ಜಲಾಶಯದಲ್ಲಿ ಎಷ್ಟು ನೀರಿದೆ ಅನ್ನೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮಗೆ ಹಾರಂಗಿ ಡ್ಯಾಮ್ ನಲ್ಲಿ ಎಷ್ಟು ನೀರಿದೆ, ಕಬಿನಿ ಡ್ಯಾಮ್ ನಲ್ಲಿ ಎಷ್ಟು ನೀರಿದೆ, ಹೇಮಾವತಿ ಡ್ಯಾಮ್ ನಲ್ಲಿ ಎಷ್ಟು ನೀರಿದೆ, ಆ 4 ಡ್ಯಾಮ್ಗಳಿಗೆ ಒಳಹರಿವು ಎಷ್ಟಿದೆ, ಇದೆಲ್ಲವನ್ನ ಪರಿಗಣಿಸಿ ಅದಾದ ನಂತರ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.